ಓಕೆ ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಗೈಸ್ ಎಲ್ಲ ಸೆಕೆಂಡ್ ಪಿ ಎಕ್ಸಾಮ್ನ ಬರೀತಾ ಇದ್ದಾರೆ ಗೈಸ್ ಎಲ್ಲ ಎಕ್ಸಾಮ್ನ ಬರೀತಾ ಇದ್ದಾರೆ ಗೈಸ್ ಇವತ್ತು ಯಾರೆಲ್ಲ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ನನಗೆ ಯಾಕಪ್ಪ ಪಾಸ್ ಆಗ್ತೀರಾ ಯಾಕಪ್ಪ ಫೇಲ್ ಆಗ್ತೀರಾ ಅನ್ನೋದು ಗೈಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಗೈಸ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾರೆಲ್ಲ ಪಾಸ್ ಆಗ್ತೀರಾ ಯಾರು ಪಾಸ್ ಆಗಲ್ಲ ಅಂತ ಸಂಪೂರ್ಣ ನಿಮ್ಮ ರಿಸಲ್ಟ್ ಬರೋಕ್ಕೆ ಮುಂಚೆನೇ ನನ್ನ ವಿಡಿಯೋ ನಿಮ್ಗೆ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ ನಿಮ್ಮ ಪಾಸ್ ಆಗ್ತೀರಾ ಇಲ್ವಾ ಅಂತ ಒಂದು ಐಡಿಯಾ ಬರುತ್ತೆ ಫುಲ್ 100% ನಾನು ಗ್ಯಾರಂಟಿ ಕೊಡೋಕ್ಕಲ್ಲ ಬಟ್ ನನ್ನ ವಿಡಿಯೋ ನೋಡಿದ್ರೆ ಒಂದು ಐಡಿಯಾನಾದ್ರು ಬರುತ್ತೆ ಗೈಸ್ ಇಲ್ಲಿ ಬಂದ್ಬಿಟ್ಟು ಗೈಸ್ ಸೆಕೆಂಡ್ ಪಿ ಸಿ ಅಂದರೆ ಈಗ ವೆಬ್ ಕ್ಯಾಮ್ರಾ ಆಗ್ಬಿಟ್ಟಿದೆ ವೆಬ್ ಕ್ಯಾಮ್ರಾ ಅಂತ ಅಂದ್ಬಿಟ್ರೆ ಗೈಸ್ ಇಲ್ಲಿ 2 ಕ್ಯಾಮ್ರಾ ಹಾಕಿರ್ತಾರೆ ಅಲ್ಲಿ ಎಲ್ಲ ಕೂತ್ಕೊಂಡು ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕೂತ್ಕೊಂಡು ಯಾವುದೋ ಬೋರ್ಡಲ್ಲಿ ಎಕ್ಸಾಮ್ ಬೋರ್ಡಲ್ಲಿ ಅದೇ ಇರ್ತಾರಲ್ಲಪ್ಪ ಸೆಂಟ್ರಲ್ಲಿ ನೋಡ್ಬೋದು ಯಾರು ಬೇಕಾದ್ರೂ ವಾಚಿಂಗ್ ಮಾಡ್ಬೋದು ಗೈಸ್ ಇದೇನೇ ಶಿಕ್ಷಣ ಇಲಾಖೆ ಈ ರೀತಿ ವೆಬ್ ಕ್ಯಾಮ್ರಾ ಅಂದ್ಬಿಟ್ಟು ಹೋದ ವರ್ಷದಿಂದ ಮಾಡ್ತಿದ್ದೆ ಬಟ್ ಎಕ್ಸಾಮ್ ಏನು ಮಾಡಿದೆ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಅಂದರೆ 3 ಚಾನ್ಸ್ ವರ್ಷಕ್ಕೆ 3 ಚಾನ್ಸ್ನ ಪಿ ಯು ಸಿ ಕೊಡ್ತಿದೆ ಮೊದಲೇನಿತ್ತು ಅಂದರೆ ವರ್ಷಕ್ಕೆ 2 ಚಾನ್ಸ್ ಇತ್ತು ಒಂದ್ಸಲಿ ಆನ್ಯುವಲ್ ಇತ್ತು ಒಂದ್ಸಲಿ ಸಪ್ಲಿಮೆಂಟರಿ ಇತ್ತು ಬಟ್ ಇವಾಗ ಹಂಗಲ್ಲ ಅವರು ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಈ ಥರ 3 ಕ್ಯಾಟಗರಿನ ಮಾಡಿದ್ದಾರೆ ಯಾರು ಪಿ ಯು ಬೋರ್ಡ್ ಅವರು ಅಂದರೆ ಎಕ್ಸಾಮ್ ಬೋರ್ಡ್ ಅವರು ಶಿಕ್ಷಣ ಇಲಾಖೆ ಏನೈತೆ ಪಿ ಯು ಬೋರ್ಡ್ ಅವರು ಮಾಡೋರೆ ಬಟ್ ಇಲ್ಲಿ ಯಾಕಪ್ಪ ಪಾಸ್ ಆಗ್ತಿಲ್ಲ ಅಂದ್ರೆ ಮೊದಲೇ ಸುಮಾರು ಜನ ಹೇಳ್ಕೊಡ್ತಿದ್ರು ಅಂದರೆ ಕಾಲೇಜ್ಗಳು ಹೇಳ್ಕೊಡ್ತಿರ ನೋಡ್ದವ್ರು ಟೆಂತ್ವರೆಗೂ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಆವಾಗ ಈಗ 10th ವೆಬ್ ಕಾಸ್ಟಿಂಗ್ ಆಗೈತಾ ಪಿ ಯು ಸಿವರೆಗೂ ವೆಬ್ ಕಾಸ್ಟಿಂಗ್ ಅಂತ ಮತ್ತು ಮೊದಲು ಏನೂ ಹೇಳ್ಕೊಡ್ತಿರಲಿಲ್ಲ ಬಟ್ ಪಿ ಯು ಸಿ ಅಂತಂದಮೇಲೆ ವೆಬ್ ಕಾಸ್ಟಿಂಗ್ ಅಂದರೆ ಇವಾಗ ಬಂದಿದ್ದು ಬಟ್ ಮೊದಲೇ ಒಂದು ಸ್ವಲ್ಪ ಅಕ್ಕಪಕ್ಕ ನೋಡಿಕೊಂಡು ಬರೆಯೋದಂಥದ್ದು ಮಾಡ್ತಿದ್ರು ಬಟ್ ಇವಾಗ ಅದು ಬ್ಯಾನ್ ಆಗಿದೆ ಅಂದರೆ ಅಕ್ಕಪಕ್ಕ ನೋಡ್ಕೊಂಡು ಇವಾಗಲೂ ಬರೀತಾರೆ ಬರೆಯೋ ಟ್ಯಾಲೆಂಟ್ ಇರೋರು ಬರೀತಾರೆ ಗುರು ಅದಕ್ಕೆ ನಾನು ಹೊಣೆಯಲ್ಲ ಬಟ್ ನಾನು ಹೇಳ್ತಾ ಇರೋದ್ರಿಂದ ಈ ಥರ ಆಗ್ಬಿಟ್ಟಿದೆ ಕ್ಯಾಮ್ರಾದಲ್ಲಿ ನೋಡ್ತಾರೆ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೀತಾ ಇದೆ ವೆಬ್ ಕಾಸ್ಟಿಂಗ್ ಅಂತ ನೋಡ್ತಿರ್ಬೋದು ಬಟ್ ಇಲ್ಲಿ ಶಿಸ್ಟಾಗಿ ಎಕ್ಸಾಮ್ ನಡೀತಿದ್ದ ಕಾರಣದಿಂದ ಏನಪ್ಪ ಮಾಡ್ತಿದ್ದಾನೆ ಅಂದರೆ ಯಾರೆಲ್ಲ ಪಾಸ್ ಆಗ್ತಾರೆ ಯಾರೆಲ್ಲ ಫೇಲ್ ಆಗ್ತಾರೆ ಅಂತ ನಾನು ವಿಡಿಯೋ ನಿಮಗೆ ನೋಡಿಬಿಟ್ರೆ ಫುಲ್ಲು ನಿಮಗೆ ಗೊತ್ತಾಗುತ್ತೆ ಗೈಸ್ ನಾನು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಅರ್ಧಕ್ಕರ್ಧ ಗೊತ್ತಾಗುತ್ತೆ ನೀವು ಪಾಸ್ ಆಗ್ತಿರಲ್ಲ ಅಂತ ನಾನು 100% ನಾನಂತ ಗ್ಯಾರಂಟಿ ಕೊಡೋಕ್ಕಲ್ಲ ಒಂದು 50% ನಾನು ಗ್ಯಾರಂಟಿ ಕೊಡ್ತೀನಿ ಗುರು ಈ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡಿ ಯಾರೆಲ್ಲ ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೊಡ್ತೀನಿ ಇನ್ನೇ ಕನ್ನಡ ಯಾರು ಫೇಲ್ ಆಗ್ತಾರೆ ಯಾರು ಪಾಸ್ ಆಗ್ತಾರೆ ಅಂತ ಹೇಳ್ತೀನಿ ನೋಡಿ ಗೈಸ್ ಮೊದಲಿಗೆ ಗೈಸ್ ಅಂದರೆ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಯಾರೆಲ್ಲ ಬೆಸ್ಟ್ ಈಗ ಫ್ರೆಶರ್ಸ್ ಏನು ಇರ್ತೀರಾ ಫ್ರೆಶರ್ಸ್ ಅಂತಂದರೆ ಕಾಲೇಜ್ಗೆ ಹೋಗಿ ಏನೋ ಬರೀತಾ ಇರ್ತೀರಾ ಅವ್ರ ಬಗ್ಗೆ ಮಾತಾಡೋಣ ಬನ್ನಿ ಗೈಸ್ ಫ್ರೆಶರ್ಸ್ಗೆ ಏನಪ್ಪ ಅಂತ ಇರುತ್ತೆ ಅಂತಂದರೆ ಗೈಸ್ ಆದರೆ ಮಾಮೂಲಿ ಮಾರ್ಕ್ಸ್ನ ಪಾಸ್ ಆಗಬೇಕಂದ್ರೆ 35 ಎಬೋ ನಿಮಗೆ ಮಾರ್ಕ್ಸ್ನ ಬರಬೇಕಂದ್ರೆ 35 ಮಾರ್ಕ್ಸ್ನ ತೊಗೊಳ್ಬೇಕು 80 ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ನೀವು 22 ಅಂತ ತಗೊಂಡ್ರೆ ನೀವು ಪಾಸ್ ಆಗ್ತೀರಾ ಬಟ್ 100ಗೆ 20 ಇಂಟರ್ನಲ್ಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಇಲ್ಲಿ ಮೊದಲಿಗೆ ಯಾರಪ್ಪ ಪಾಸ್ ಆಗ್ತಾರೆ ಅಂತ ಕ್ರಿಟಿಕಲಾಗಿ ಕೇಳಿ ಓದಕ್ಕೆ ಬರಲಿ ಅವನು ಓದೋ ಟ್ಯಾಲೆಂಟ್ ಇರಲಿ ಬರೀ ಟ್ಯಾಲೆಂಟ್ ಇರಲಿ ಬಟ್ ನೀವು ಏನು ಮಾಡಬೇಕು ಬರೀ 80ಗೆ 20 ಮಾರ್ಕ್ಸ್ ತೆಗೆದ್ರೆ ಹೆಚ್ಚು ಕಮ್ಮಿ 20-21 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಾರೆ ಇದು ಎಷ್ಟು ಜನಕ್ಕೆ ಪಾಸ್ ಆಗ್ತಾರೆ ಅಂತ ಯಾರು ಡೀಸೆಂಟಾಗಿ ಇರ್ತಾರೆ ಇಂಟರ್ನಲ್ಸ್ ಯಾರು 20 ಕೊಟ್ಟಿರ್ತಾರೆ ಇವರೆಲ್ಲ ಆರಾಮಾಗಿ ಪಾಸ್ ಆಗ್ತಾರೆ ನೋಡಿ ಟೀಚರ್ಸ್ 20 ಮಾರ್ಕ್ಸ್ ಇಂಟರ್ನಲ್ಸ್ನ ಕೊಟ್ಟಿರ್ತಾರೆ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಗೆ 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ ಅಂದರೆ ಅದು ಟೀಚರ್ಸ್ ಕೈಲಿ ಇರ್ತದೆ ನೀವು ಸೈಲೆಂಟ್ ಆಗಿದ್ದರೆ ಟೀಚರ್ಸ್ ನಿಮಗೆ ಮಾರ್ಕ್ಸ್ನ ಕೊಟ್ಟಿರ್ತಾರೆ ಪ್ರಾಜೆಕ್ಟ್ ವರ್ಕ್ ಅವೆಲ್ಲ ಕೊಡ್ತಿರಲ್ಲ ಅದನ್ನ ಮಾರ್ಕ್ಸ್ ಕೊಟ್ಟಿರ್ತಾರೆ ಬಟ್ ನಿಮ್ಗೆ ಏನಾಗುತ್ತೆ 20 ಮಾರ್ಕ್ಸ್ ಅವ್ರ ಕೈಲಿ ಇರುತ್ತೆ ಬಟ್ ಅವ್ರ 20 ಮಾರ್ಕ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ 15 ಮೇಲೆ 18 ಮೇಲೆ ಯಾರ್ಯಾರು ಕೊಟ್ಟಿರ್ತಾರೆ ಇಲ್ಲೊಂದು 20 ತೆಗೆದ್ರೆ ಅಲ್ಲಿಗೆ ಅಂದರೆ ಇಲ್ಲೊಂದು 22 ತೆಗೆದ್ರೆ ಅಲ್ಲಿಗೆ ಮ್ಯಾಚಿಂಗ್ ಆಗಿ 35 ಮೇಲೆ ಅಬೋವ್ ಆಗಿ ನಿಮ್ಮನ್ನ ಪಾಸ್ ಆಗ್ತೀರಾ ಇದೆಲ್ಲ ಯಾರಪ್ಪ ಅಂತಂದರೆ ನೋಡಿ 22 ಮಾರ್ಕ್ಸ್ ತೆಗ್ದು ಅಲ್ಲಿ 20 ಮಾರ್ಕ್ಸ್ 15 ಮಾರ್ಕ್ಸ್ ಮೇಲೆ ಕೊಟ್ಟಿರ್ತಾರಲ್ಲ ನೋಡಿ ಇಂಟರ್ನಲ್ಸ್ ಯಾರು 15 ಮಾರ್ಕ್ಸ್ ಮೇಲೆ ಕೊಟ್ಟಿರ್ತಾರೆ ಇಲ್ಲಿ 22 ಮಾರ್ಕ್ಸ್ ಯಾರು ತೆಗೆದಿದ್ದೀರಾ ಅವರು ಪಾಸ್ ಆಗ್ತೀರಾ ಇಲ್ಲಿ ಸೆಕೆಂಡ್ ಯಾರು ಫೇಲ್ ಆಗ್ತೀರಾ ಅಂತಂದ್ರೆ ನೋಡಿ ಇಲ್ಲಿ 22 ಮಾರ್ಕ್ಸ್ ತೆಗಿರ್ತೀರ ಬಟ್ ಅಲ್ಲಿ ಇಂಟರ್ನಲ್ಸಲ್ಲಿ 10 ಮಾರ್ಕ್ಸ್ ಕೊಟ್ಟಿರ್ತಾರೆ ಇಂಟರ್ನಲ್ಸಲ್ಲಿ ನೀವು ಕಾಲೇಜ್ಗೆ ಹೋಗಿರಲ್ಲ ಏನೋ ಬಂಕ್ ಹಾಕಿರ್ತಾರೆ ಇನ್ನೊಂದು ಏನೋ ಮಾಡಿರ್ತೀರ ಅಲ್ಲಿ ಏನು ಮಾಡ್ತಾರೆ ನಿಮಗೆ 10 ಮಾರ್ಕ್ಸ್ನ ಕೊಡ್ತಾರೆ ಇಲ್ಲ ಟೀಚರ್ಸ್ ಜಗಳ ಆಡಿರ್ತಾರೆ ಏನೋ ಒಂದು ಬೋದಿರ್ತಾರೋ ಅದು ರೇಗಿಸಿರ್ತಾರೆ ಅವ್ರು ಏನು ಮಾಡ್ತಾರೆ ನಿಮ್ಗೆ ಬರೀ 10 ಮಾರ್ಕ್ಸ್ನ ಕೊಡ್ತಾರೆ ಈಗ 10 ಮಾರ್ಕ್ಸ್ ಕೊಟ್ಟಾಗ ಏನಾಗ್ತು ಇಲ್ಲಿರೋ ಅಂದರೆ ಇಲ್ಲಿ 20 ಮಾರ್ಕ್ಸು ಅಲ್ಲಿ 10 ಮಾರ್ಕ್ಸು ಅಲ್ಲಿ 30 ಮಾರ್ಕ್ಸ್ ಆಗ್ತದೆ ಇನ್ನೊಂದು 5 ಮಾರ್ಕ್ಸ್ ಡಿಫ್ರೆಂಟ್ ಉಳಿಯುತ್ತೆ ಅಂದರೆ ಇಲ್ಲಿ ಬೇಕಾದ್ರೆ 25 ಮಾರ್ಕ್ಸ್ ತೆಗ್ದು ಅಲ್ಲೊಂದು 13 ತೆಗೆದ್ರು ನೀವು ಪಾಸ್ ಆಗ್ತೀರಾ ಬಟ್ ಇಲ್ಲೂ ಏನು ಮಾಡೋದು ಇಲ್ಲೂ 20 ಬಂದ್ಬಿಟ್ಟು ಇಲ್ಲೂ 10 ಬಂದ್ಬಿಟ್ಟು ಅಲ್ಲಿ 30 ಆಯ್ತದೆ 30 ಆದಾಗ ಅಲ್ಲಿಗೆ ಏನೈತೆ ಫೇಲ್ ಆಗುತ್ತೆ ಬಟ್ ಇದು ಇದಕ್ಕೆ ಹಿಂಗೆ ಆಗ್ತಾರೆ ಗೈಸ್ ಇದು 2 ಥರ ಇನ್ನು ರಿಪೀಟರ್ಸ್ ಅಂತಂದ್ರೆ ಗೈಸ್ ಹೋದ ವರ್ಷ ಕಟ್ಟಿರ್ತಾರೆ ಬಟ್ ಅವರು ಫೇಲ್ ಆಗಿ ಪುನಃ ರಿಪೀಟರ್ಸ್ ಮಾಡ್ತಾ ಇರ್ತಾರೆ ಬಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೂ ಸೇಮ್ ಅವ್ರಿಗೆ ಇಂಟರ್ನಲ್ಸ್ ಇರುತ್ತೆ ಬಟ್ ಕಾಲೇಜ್ಗೆ ಹೋಗಿ ಕಟ್ಟಿದ್ರೆ ರಿಪೀಟರ್ಸ್ ಆದರೆ ಇಂಟರ್ನಲ್ಸ್ ಮಾರ್ಕ್ಸ್ ಇರುತ್ತೆ ಬಟ್ ಪ್ರೈವೇಟ್ ಅಂತಂದರೆ ಪ್ರೈವೇಟ್ ಸ್ಟೂಡೆಂಟ್ ಅಂದರೆ ಕರಾಸ್ಪಾಂಡಿಂಗ್ ಕಟ್ಟಿರ್ತಾರೆ ಅಂದರೆ 10th ಮೇಲೆ ಡೈರೆಕ್ಟ್ ಪಿ ಯು ಸಿನ ಎಕ್ಸಾಮ್ನ ಕಟ್ಟಿರ್ತಾರೆ ಬಟ್ ಅವ್ರು ಏನು ಮಾಡ್ತಾರೆ ಅವ್ರು ಪಾಸ್ ಆಗೋದು ಒಂದು ಸ್ವಲ್ಪ ಕ್ರಿಟಿಕಲ್ ಅಂತ ಪ್ರೈವೇಟ್ ಸ್ಟೂಡೆಂಟು ಪಾಸ್ ಆಗೋದು ಕ್ರಿಟಿಕಲ್ ಬರೀ 1-2 ಮಾರ್ಕ್ಸಿಂದ ಸುಮಾರು ಜನ ಪ್ರೈವೇಟ್ ಸ್ಟೂಡೆಂಟ್ ಫೇಲ್ ಆಗ್ತಾರೆ ಯಾಕಪ್ಪ ಅಂದರೆ ಅವ್ರಿಗೆ 35 ತೆಗಿಬೇಕು ಅಂದರೆ 80ಗೆ 35 ಮಾರ್ಕ್ಸ್ನ ಪ್ರೈವೇಟ್ ಸ್ಟೂಡೆಂಟ್ ತೆಗಿಬೇಕು ಇನ್ನು ರಿಪೀಟರ್ಸು ಅಷ್ಟೇ ಈಗ ಪ್ರೈವೇಟ್ ಸ್ಟೂಡೆಂಟ್ ಒಂದು ಸಲ ಫೇಲ್ ಆಗಿದೆ ನೆಕ್ಸ್ಟ್ ಸಲ ಎಕ್ಸಾಮ್ ಬರೆದ್ರೆ ಅವ್ನು 35 ತೆಗಿಬೇಕು ರಿಪೀಟರ್ಸ್ ಹಂಗಲ್ಲ ಈ ವರ್ಷ ಇಂಟರ್ನಲ್ಸ್ ಕೊಟ್ಟಿರ್ತಾರೆ ಬಟ್ ಅದು ಲೈಫ್ ನಿಮ್ಮ ಪಾಸ್ ಆಗೋದು ಅದು ಇಂಟರ್ನಲ್ಸ್ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟೇ ರಿಪೀಟರ್ಸು ಪ್ರೈವೇಟು ಫ್ರೆಶರ್ಸು ಇಷ್ಟೇ 3 ಡಿಫ್ರೆಂಟ್ ಇರೋದು ಬಟ್ ಇವಾಗ ಗೊತ್ತಾಗುತ್ತೆ ಅಂದರೆ ಯಾರೆಲ್ಲ ಪಾಸ್ ಆಗ್ತೀರಾ ಯಾರು ಫೇಲ್ ಆಗುತ್ತೆ ಅಂತ ಈಗ ಕನ್ಫ್ಯೂಸನ್ ನಿಮಗೆ ಮುಗಿದು ಡೌಟ್ ಆಗುತ್ತೆ ಬಟ್ ನೋಡ್ತಾ ಇರ್ಬೋದು
ಫ್ರೆಶರ್ಸ್‌ಗೆ ಏನು ಮಾಡ್ಬೋದು ಇಂಟರ್ನಲ್ ಜಾಸ್ತಿ ಮಾರ್ಕ್ಸ್ ಕೊಟ್ಟು, ಇಂಟರ್ನಲ್ ಜಾಸ್ತಿ ಕೊಟ್ಟು ಇಲ್ಲೊಂದು 20 ತೆಗೆದ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಅಯ್ಯೋ ಕಣ್ಣು ಮುಚ್ಕೊಂಡು ಸುಮ್ಮನೆ ನೀವು ಸುಮ್ಮನೆ ಪೇಪರ್‌ಗೆ ಏನೋ ಬರ್ದ್ಬಿಟ್ಟಾದ್ರೂ ಬಂದ್ಬಿಟ್ಟು ಕೊನೆ ಪಕ್ಷ ಒಂದು 20 ಮಾರ್ಕ್ಸ್ ಏನೋ ನೀವು ಇಷ್ಟ ಬಂದದ್ದನ್ನ ಬರ್ದ್ಬಿಟ್ಟು ಬಂದ್ಬಿಟ್ರೆ ಒಂದು 20 ಮಾರ್ಕ್ಸ್ ಬರುತ್ತೆ. ಬಟ್ ಅಲ್ಲೊಂದು 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತಲ್ಲ ಆರಾಮಾಗಿ ಪಾಸ್ ಆಗ್ತೀರಾ ಅಷ್ಟೇ. ಇನ್ನು ಇನ್ನು ಫ್ರೆಶರ್ಸ್‌ಗೆ ಇದೆ ಇನ್ನು ಇಂಟರ್ನಲ್ಸ್ ಕೊಟ್ಟಿರೋಲ್ಲ ಅವ್ರಿಗಂತೂ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಪಾಸ್ ಆಗೋದು ಕಷ್ಟ. ಇಂಟರ್ನಲ್ಸ್ ಒಂದು 10 ಕೊಟ್ಟಿರ್ತಾರೆ, ಇಲ್ಲೂ ಒಂದು 25 ತಗೊಂಡಿರ್ತೀರ. ಬಟ್ ಇನ್ನು ಅಲ್ಲಿ ಇಂಟರ್ನಲ್ಸ್‌ಗೆ ಇದಕ್ಕೂ ಆ್ಯಡ್ ಸಾಕಾಗಲ್ಲ. 35 ತೆಗಿಬೇಕು ಒಟ್ನಲ್ಲಿ 2ರಿಂದ 35 ಬರಬೇಕು. ಬಟ್ ನಿಮ್ಗೆ ಇಲ್ಲಿ 22 ತೆಗ್ದಿರ್ತೀರ, ಅಲ್ಲೊಂದು ಕೊಟ್ಟಿದ್ರೆ ಅಲ್ಲೊಂದು ಮಾರ್ಕ್ಸ್ ಒಂದು 15 ಮಾರ್ಕ್ಸ್ ಕೊಟ್ಟರೆ ನೀವು ಪಾಸ್ ಆಗ್ಬಿಡ್ತೀರಾ ನಮಗೆ. ಬಟ್ ಇಲ್ಲೇ ನೀವು 22 ತಗೊಳ್ತೀರಾ, ಇಲ್ಲೊಂದು 10 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇನ್ನೂ 3 ಮಾರ್ಕ್ಸ್ ಡಿಫ್ರೆಂಟ್ ಬರುತ್ತಲ್ಲ, ಅವಾಗ ಏನಾಗ್ತೀರಾ ಫೇಲ್ ಆಗ್ತೀರಾ. ಬಟ್ ಇಷ್ಟೇ ಆಗ್ತದೆ. ಇನ್ನು ಪ್ರೈವೇಟವ್ರಿಗೂ 35 ಇದು ಹೆವಿ ಕಷ್ಟ ಗುರು. ಬಟ್ ನಾನು ಅದಕ್ಕೆ ಹೇಳ್ತಾ ಇರೋದು ಪ್ರೈವೇಟ್ ಆಗಿ ರಿಪೀಟ್ ಆಗೋದು ವೆರಿ ಕೇರ್ಫುಲ್ ಆಗಿ ಬರೀರಿ ಅಂತ ಹೇಳ್ತೀನಿ. ಬಟ್ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಯಾಕಂತಂದ್ರೆ ಅಷ್ಟು ಕ್ಲಿಯರ್‌ಫುಲ್ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್‌ನ ಮಾಡಿ, ಒಂದು ಶೇರ್‌ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ. ಅಭಿ ಲೋಕಲ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಮತ್ಲಾ ಬಾಬಾ ಸಿ ಯು.